ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾವ್ ಭಾಜಿ. ಸಿಂಪಲ್ಲಾಗಿ ಮನೆಯಲ್ಲಿನೇ ಟೇಸ್ಟಿ ಆದಂಥ ಪಾವ್ ಭಾಜಿಯನ್ನು ಹೇಗೆ ತಯಾರಿಸುವುದಂತ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡುತ್ತೇನೆ. ಸೊ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ನೋಡೋಣ ಯಾವ ಥರ ಪಾವ್ ಭಾಜಿಯನ್ನು ರೆಡಿ ಮಾಡುವುದು ಅಂತ. ಇವಾಗ ನೀವು ವಿಡಿಯೋನಲ್ಲಿ ನೋಡ್ತಿದ್ದೀರಾ ಸಾಮಗ್ರಿ ಏನು ಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಬೀಟ್ರೂಟನ್ನು ಒಂದು ಸಣ್ಣ ಗಾತ್ರದಲ್ಲಿ ಅರ್ಧ ಬೀಟ್ರೂಟನ್ನು ತೊಗೊಂಡಿದ್ದೇನೆ. ಇದು ಎದಕ್ಕೆ ಅಂತ ನಾನು ಎಂಡ್ ಆಫ್ ದ ವಿಡಿಯೋನಲ್ಲಿ ಹೇಳ್ತೇನೆ. ನಂತರ 2 ಮೀಡಿಯಮ್ ಸೈಜದ್ದು 2 ರಿಂದ 3 ಉಳ್ಳಾಗಡ್ಡಿ, ಕೊತ್ತಂಬರಿ ನಿಮಗೆ ಇಷ್ಟವಾದಂತೆ, ಗಜ್ಜರಿ ಮೀಡಿಯಮ್ ಸೈಜದ್ದು 2 ತೊಗೊಂಡಿದ್ದೇನೆ. ನಂತರ ಫ್ಲವರ್ ತೊಗೊಂಡಿದ್ದೇನೆ, ಒಂದು ಲೈಕ್ 1/4 ಪೋರ್ಷನ್ ಅನ್ಬೋದು ಮೀಡಿಯಮ್ ಸೈಜ್ ಫ್ಲವರನ್ನು. ನಂತರ ಹಾಲು ಕುಂಬಳಕಾಯಿನ ಮೀಡಿಯಮ್ ಸೈಜ್ ಇದ್ದಿದ್ದು ಅರ್ಧ ಅಷ್ಟೇ ಉಪಯೋಗಿಸ್ಕೊಂಡಿದ್ದೇನೆ. ನಂತರ ಇವಾಗ ಹಸಿ ಬಟಾಣಿ ಅಂತೂ ವಿಂಟರ್ ಸೀಸನಲ್ಲಿ ಈಸಿಲಿಯಾಗಿ ಅವೈಲೇಬಲ್ ಆಗುತ್ತೆ. ಸೊ ಅದನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ಇನ್ ಕೇಸ್ ಮನೆಯಲ್ಲಿ ಹಸಿ ಬಟಾಣಿ ಇದ್ದಿದ್ದಿಲ್ಲ ಅಂತಂದರೆ ನೀವು ಒಣ ಬಟಾಣಿಯನ್ನು ತಂದಿರ್ತಿರಲ್ಲ ಅದನ್ನೇ ನೆನೆಸಿಟ್ಟು ಉಪಯೋಗಿಸಬಹುದು. ನಂತರ 1 ರಿಂದ 2 ಮೀಡಿಯಮ್ ಸೈಜ್ ಬಟಾಟಿಯನ್ನು ಸಿಪ್ಪೆ ತೆಗೆದು ಉಪಯೋಗಿಸ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಹಸಿ ಬಟಾಣಿ ಈಗೇನು ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ, ನೀವು ಆದಷ್ಟು ಸಣ್ಣಾಗಿ ಚಾಪ್ ಮಾಡ್ಬೋದು ಅಥವಾ ಮೀಡಿಯಮ್ ಸೈಜ್ ಚಾಪ್ ಮಾಡಿಡಿ. ಮತ್ತು ನಾನು ನಿಮಗೆ ಹೇಳಿದ್ದೆ ಲೈಕ್ ನಾನು ಬೀಟ್ರೂಟ್ ಉಪಯೋಗಿಸ್ತಾ ಇದ್ದೇನೆ ಅಂತೆ. ಬೀಟ್ರೂಟ್ ಎದಕ್ಕೆ ಅಂತಂದರೆ ಇವಾಗ ನಾನು ಫುಡ್ ಕಲರ್ ಹಾಕೋ ಬದಲಾಗಿ ನಾನು ಇದನ್ನು ನ್ಯಾಚುರಲ್ಲಾಗಿ ಇರಲಿ ಅಂತ ಹೇಳಿ ನಾನು ಇದನ್ನು ಬೀಟ್ರೂಟ್ ಉಪಯೋಗಿಸ್ತಾ ಇದ್ದೇನೆ. ಇದರ ಒಂದು ಕಲರ್ ಬಂದುಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಸೊ ನಾವು ಈಗ ಏನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋತಾ ಇದ್ದೇನೆ. ಆಮೇಲೆ ನೀವು ನಾರ್ಮಲ್ ಪಾತ್ರೆಯಲ್ಲಿಯೂ ಇದನ್ನು ಕುದಿಸಬಹುದು, ಇಲ್ಲ ಅಂತಂದರೆ ಕುಕ್ಕರ್ನಲ್ಲಿ. ಬಟ್ ಬೆಟರ್ ಕುಕ್ಕರ್ನಲ್ಲೇ ಪ್ರಿಪೇರ್ ಮಾಡಿ, ಯಾಕಂತಂದರೆ ಆದಷ್ಟು ಕಡಿಮೆ ಸಮಯದಲ್ಲಿ ಇದು ರೆಡಿಯಾಗುತ್ತೆ. ಓಕೆ, ಸೊ ಎಲ್ಲ ಚಾಪ್ ಮಾಡಿದಂಥ ಇಂಗ್ರೀಡಿಯೆಂಟ್ಸನ್ನು ಈ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೇನೆ, ನೋಡ್ತಿರ್ಬೋದು ವಿಡಿಯೋನಲ್ಲಿ. ಆಮೇಲೆ ನಾನು ನಿಮಗೆ ಹೇಳೋದನ್ನು ಮರೆತೆ, ಲೈಕ್ ಇದಕ್ಕೆ ನೀವು ಬೇಕಾದರೆ ಒಂದೆರಡು ಟೊಮ್ಯಾಟೋವನ್ನು ಹಾಕಬಹುದು, ಇಲ್ಲಾಂತಂದರೆ ಆಪ್ಷನಲ್ ಇದೆ. ಬಟ್ ನನಗೆ ಬೇಕಂತ ನಾನು ಲಾಸ್ಟ್ ಮೂಮೆಂಟ್ನಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನೋಡ್ತಿರ್ಬೋದು ವಿಡಿಯೋನಲ್ಲಿ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ. ಮತ್ತು ನಾನು ಒಂದು ಸ್ವಲ್ಪ ಅರಿಶಿಣ ಮತ್ತು ಜೀರಿಗೆಯನ್ನು ಹಾಕಿದ್ದೇನೆ. ದಿಸ್ ಈಸ್ ಆಲ್ಸೋ ಆಪ್ಷನಲ್. ನೆಕ್ಸ್ಟು ನೀರು ಬಂದುಬಿಟ್ಟು ಒಂದು 3 ರಿಂದ 4 ಗ್ಲಾಸು, ಇವಾಗ ನಾವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, 3 ರಿಂದ 4 ಗ್ಲಾಸು ನೀವು ನೀರನ್ನು ಹಾಕಬೇಕು. ಇಲ್ಲ ನಿಮ್ಗೆ ಇನ್ನಷ್ಟು ಒಂದು ಸ್ವಲ್ಪ ಭಾಳ ತಿಕ್ ಬೇಡ ಅಂತಂದರೆ ಒಂದು 1/2 ಗ್ಲಾಸ್ ಹೆಚ್ಚು ಮಾಡಬಹುದು. ಓಕೆ, ಸೊ ಇವಾಗ ಎಲ್ಲ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಅರೌಂಡ್ 5 to 6 ವಿಸಲ್ಸನ್ನು ಕೊಡಿ, ಯಾಕಂದರೆ ನಮ್ಗೆ ಆದಷ್ಟು ಸಾಫ್ಟಾಗಿ ಬೇಕು. ಓಕೆ, ಇವಾಗ ನೋಡಿ ಫ್ರೆಂಡ್ಸ್, 5 ರಿಂದ 6 ವಿಸಲ್ಸನ್ನು ಕೊಟ್ಟಿದ್ದೇನೆ. ಸೊ ಅದರ ನಂತರ ಈ ಥರ ಆಗಿದೆ. ನೆಕ್ಸ್ಟು ನಿಮ್ಮ ಕಡೆ ಈ ಥರ ಸ್ಮ್ಯಾಶರ್ ಇದ್ದರೆ ನೀವು ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂತಂದರೆ ಯಾವುದೇ ಒಂದು ಅನುಕೂಲ ಆದಂತಹ ಒಂದು ಚಮಚದಿಂದ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಥರ ನೀವು ಬೇಕಾದರೆ ನುಣ್ಣಗೇನೂ ರುಬ್ಕೋಬೋದು ಮಿಕ್ಸಿನಲ್ಲಿ ಹಾಕಿ. ಯಾವಾಗ ಅಂತಂದರೆ ಇದು ಪೂರ ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಹಾಕಿ ಅದನ್ನು ಪ್ರೊಸೆಸ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ 1 ಉಳ್ಳಾಗಡ್ಡಿಯನ್ನು ಹಾಕಿದ್ದೇನೆ ಒಗ್ಗರಣೆಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು,
ನಂತರ ಮಸಾಲೆ ಬಂದುಬಿಟ್ಟು ಜೀರಾ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿಣ ಇವೆಲ್ಲ ನಾನು 1 ಚಮಚ ಅಥವಾ 1.5 ಚಮಚ ನಿಮಗೆ ರುಚಿ ಟೇಸ್ಟಿಗೆ ತಕ್ಕಂತೆ, ಆಮೇಲೆ ಅರಿಶಿಣ ಬಂದುಬಿಟ್ಟು ಚಿಟಿಕೆ ಅಷ್ಟೇ ನಾನು ಹಾಕಿದ್ದೇನೆ. ಸೊ ಮತ್ತೊಂದು ಸಾರಿ ಹೇಳುತ್ತೇನೆ. ಮತ್ತು ಇಲ್ಲಿ ನಿಮ್ಮ ಕಡೆ ಅಚ್ಚ ಖಾರದ ಪುಡಿ ಇದ್ದರೆ ನೀವು ಹಾಕೋಬೋದು, ಅರೌಂಡ್ 1.5 ಸ್ಪೂನ್. ನಿಮ್ಗೆ ಭಾಳ ಖಾರ ಬೇಕಂದ್ರೆ 2 ಸ್ಪೂನ್ ಹಾಕೋಬೋದು. ಬಟ್ ಮನೆಯಲ್ಲಿ ಅವೈಲೇಬಲ್ ಇರಲಾರ್ದಕ್ಕೆ ನಾನು ಮಸಾಲೆ ಖಾರನ್ನೇ ಹಾಕಿದ್ದೇನೆ. ನೆಕ್ಸ್ಟ್ ನಾವು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ನಿಮಗೆ ಇನ್ನಷ್ಟು ನುಣ್ಣಗಾಗಿ ಬೇಕಾದರೆ ನೀವು ಅದನ್ನು ಒಂದು ಸಾರಿ ಈ ಥರ ಒಗ್ಗರಣೆ ಕೊಟ್ಟ ನಂತರನೂ ಸ್ಮ್ಯಾಶ್ ಮಾಡ್ಕೋಬೋದು. ಆಮೇಲೆ ಒಂದು 2 ಸೆಕೆಂಡಿಗೆ ಅದನ್ನು ಗ್ರೇವಿಯನ್ನು ತಿರುಗ್ತಾ ಇರಬೇಕು. ಅದು ಒಂದು 5ರಿಂದ 10 ನಿಮಿಷ ನೀವು ಗ್ಯಾಸ್ನಲ್ಲಿಟ್ಟು ಅದನ್ನು ರೆಡಿ ಮಾಡ್ಬೋದು. ಸೊ ಅವಾಗ ಈ ಹದಕ್ಕೆ ಬಂದ ನಂತರ ನೀವು ಅದನ್ನು ಪ್ರೊಸೆಸ್ ಮಾಡ್ಬೋದು. ಸಾರಿ ಫ್ರೆಂಡ್ಸ್, ಇದನ್ನು ನಾನು ಲಾಸ್ಟ್ ಕ್ಲಿಪ್ಪಿಂಗ್ನಲ್ಲಿ ತೋರಿಸ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಕಡೆಯಿಂದ ಇದು ಮಿಸ್ ಆಯಿತು. ಸೊ ಎಲ್ಲ ಪ್ಲೇಟಿಗೆ ಸರ್ವ್ ಆದ ನಂತರ ಇದಿಷ್ಟು ಉಳಿದಿತ್ತು, ಅದಕ್ಕೆ ಅಂತ ಹೇಳಿ ನಾನು ಇದನ್ನು ಮತ್ತು ಲಾಸ್ಟ್ ಮೊಮೆಂಟಿಗೆ ಕ್ಲಿಪ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ.